ಅವನ ಅಕ್ಕನ್ ಮುಟ್ಟಕ್ಕಾಗಲ್ಲ ಗುರು. RCB ಸತತವಾಗಿ ಎರಡನೇ ಬಾರಿ ಮತ್ತೊಮ್ಮೆ ಫೈನಲ್ಗೆ ಲಗ್ಗೆ ಇಟ್ಟಾಗಿದೆ. ಕಪ್ ಹೊಡೆಯೋದೊಂದೇ ಬಾಕಿ RCBಗೆ ಅಂತಾನೆ ಹೇಳ್ತಾ, ಅಂಡ್ ಅದ್ಭುತವಾಗಿರುವಂತ ಗೆಲುವು ಕ್ವಾಲಿಫೈಯರ್ 1 ನಲ್ಲಿ RCBಗೆ. ಇವಾಗ ಡೈರೆಕ್ಟ್ ಆಗಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇನ್ನೇನಿದ್ರು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಕಪ್ ಎತ್ತೋದು ಒಂದೇ ಬಾಕಿ ಅಂತಾನೆ ಹೇಳ್ತೀನಿ. ಬಿಕಾಸ್ ಆ ರೇಂಜ್ಗೆ ಆಟ ಆಡ್ತಿರೋವಂಥದ್ದು ನಮ್ಮ RCBಯ ಸಿಂಹಗಳು. ನೀವು ನಂಬಲ್ಲ ನಾನು ಎಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ನಾನಿರೋವಂಥದ್ದು ಇವಾಗ ಟ್ರೈನ್ ನ ಬಾತ್ರೂಮ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಊರ್ಗ್ ಹೋಗಿದ್ದೆ, ಸೊ ಜರ್ನಿ ಮಾಡ್ತಾನೆ ವಿಡಿಯೋ ಮಾಡ್ತಿರೋವಂಥದ್ದು. ಗೊತ್ತಿಲ್ಲ ಎಷ್ಟು ವಾಯ್ಸ್ ಕ್ಲಾರಿಟಿ ಬರುತ್ತೆ ಅಂತ, ಬಟ್ ಆದ್ರೂ ಕೂಡ ನಾಯ್ಸ್ ರಿಮೂವರ್ ಅದು ಇದು ಏನೋ ಒಂದ್ ಮಾಡಿ ಒಂದು ಕ್ಲಾರಿಟಿ ಬರೋ ರೇಂಜ್ಗೆ ಮಾಡ್ತೀನಿ. ಬಟ್ ಆದ್ರೂ ಕೂಡ ಇವತ್ತಿನ ಪಂದ್ಯ ನೋಡಿದಾದ್ಮೇಲೆ ನನಗೆ ವಿಡಿಯೋ ಮಾಡದೆ ಇರ್ಲಿಕ್ಕೆ ಆಗ್ಲಿಲ್ಲ. ಆ ಒಂದು ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೇನ್ ಹೇಳ್ತಾ ಇದ್ದೀನಿ, ಅದ್ಭುತವಾಗಿರುವಂತ ಮ್ಯಾಚು. ಚೆಂದಿ ಅವನ ಅಕ್ಕನ್ ಮುಟ್ಟಕ್ಕಾಗಲ್ಲ. ಈ ಸರಿ ಕಪ್ಪನ್ನ ಬೇರೆ ತಂಡಗಳಿಗೆ RCB ತಂಡ ಕಪ್ಪನ್ನ ಮುಟ್ಟಕ್ ಬಿಡಲ್ಲ. ಈ ಒಂದು ಸೀಸನ್ 26ರ ಕಪ್ RCBಗೇನೆ ಅಂತಾನೆ ಹೇಳ್ತೀನಿ. ಬಿಕಾಸ್ ಆ ರೇಂಜ್ಗೆ ಈ ಸಾರಿ ಆಡಿರುವಂತದ್ದು ನಮ್ಮ RCBಯ ಸಿಂಹಗಳು ಅಂತಾನೆ ಹೇಳ್ತೀನಿ. ಇವತ್ತು ಸೊ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಸೋತ್ರು ಕೂಡ 254 ರನ್ಗಳ ಒಂದು ಬೃಹತ್ ಮೊತ್ತನ ಕಲೆ ಹಾಕ್ತಾರೆ. ಅಗೇನ್ ಸೊ ಅದನ್ನ ಡಿಫೆಂಡ್ ಕೂಡ ಮಾಡ್ಕೊಂತಾರೆ 92 ರನ್ಗಳಿಂದ ಅಂತಾನೆ ಹೇಳ್ತೀನಿ. ಅಂಡ್ ಸೊ GT ತಂಡಕ್ಕೆ ಸೊ 162 ರನ್ಗಳಿಗೆ ಆಲ್ ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ರಾಹುಲ್ ತೆವಾಟಿಯಾ 68 ರನ್ ಮಾಡಿರ್ಲಿಲ್ಲ ಅಂತಂದಿದ್ರೆ IPL ಇತಿಹಾಸದಲ್ಲಿನೇ ಒಂದು ಅತಿ ದೊಡ್ಡ ಮಾರ್ಜಿನ್ ನ ಗೆಲುವು RCBಗೆ ಸಿಗ್ತಾ ಇತ್ತು ಅಂತಾನೆ ಹೇಳ್ತೀನಿ. ಬಟ್ ಒಟ್ಟಾರೆಯಾಗಿ ಸೊ RCB ತಂಡ ಇವತ್ತು ಅದ್ಭುತವಾಗಿರುವಂತ ಪರ್ಫಾರ್ಮೆನ್ಸ್ ಕಂಡಿದೆ ಅಂತಾನೆ ಹೇಳ್ಬೋದು. ಬೌಲಿಂಗ್ ಆದ್ರೂ ಆಗಿರ್ಬೋದು, ಬ್ಯಾಟಿಂಗ್ ಆದ್ರೂ ಆಗಿರ್ಬೋದು. ಅಂಡ್ ಕ್ಯಾಪ್ಟನ್ ರಜತ್ ಪತಿದಾರ್, ಓ ಮೈ ಗಾಡ್, ಎಂತ ಬ್ಯಾಟಿಂಗ್, ಎಂತ ಒಂದು ಸಿಕ್ಸರ್ಗಳು. 9 ಸಿಕ್ಸರ್ ಗಳನ್ನ ಬಾರಿಸಿರುವಂತದ್ದು, 5 ಬೌಂಡ್ರಿಗಳನ್ನ ಬಾರಿಸಿ 93 ರನ್ಗಳನ್ನ ಮಾಡ್ತಾರೆ 33 ಡೆಲಿವರೀಸ್ ನಲ್ಲಿ. ಓ ಮೈ ಗಾಡ್, ಇನ್ಸೇನ್ ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ. ಒಬ್ಬ ಕ್ಯಾಪ್ಟನ್ ಆದಂತವನು ಏನ್ ಆಟ ಆಡ್ಬೇಕು ಅದನ್ನ ಆಡಿ ತೋರಿಸಿರುವಂತದ್ದು ನಮ್ಮ ರಜತ್ ಪತಿದಾರ್ ಕ್ಯಾಪ್ಟನ್ ಅಂತಾನೆ ಹೇಳ್ತೀನಿ. ಓಕೆ, ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ. ಸೊ ಟಾಸ್ ಗೆದ್ದಂತಹ ನಮ್ಮ ಶುಭ್ಮನ್ ಗಿಲ್ ಅವರು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಅಂಡ್ ಚೇಸ್ ಮಾಡ್ತೀವಿ ಅಂತ ಅವರು ಬರ್ತಾರೆ. ಅಂಡ್ ಬ್ಯಾಟಿಂಗ್ ಇಳಿದಂತದ್ದು RCB ಫಸ್ಟ್ ಓವರ್ ಇಂಟೆಂಟ್ ನ ತೋರಿಸಿರುವಂತದ್ದು, ಅಂದ್ರೆ ಹೈ ಸ್ಕೋರಿಂಗ್ ಮ್ಯಾಚಸ್ ನ ನಾವು ಕಲೆ ಹಾಕ್ತಾ ಇದೀವಿ. ಹೈ ಸ್ಕೋರಿಂಗ್ ಅನ್ನೋ ರೀತಿನಲ್ಲಿ ಅದು ವೆಂಕಟೇಶ್ ಅಯ್ಯರ್ ಫಸ್ಟ್ 2 ಬಾಲ್ಸ್ ಬೌಂಡ್ರಿನ ತಗೊಂತಾರೆ. ಆ ಒಂದು ಸ್ಟಾರ್ಟ್ ಬೇಕಾಗಿತ್ತು, ಆ ಇಂಟೆಂಟ್ ಬೇಕಾಗಿತ್ತು, ಅದು ವೆಂಕಟೇಶ್ ಅಯ್ಯರ್ ತಗೊಂಡ್ ಬರ್ತಾರೆ. 19 ರನ್ 7 ಬಾಲ್ ಅಲ್ಲಿ 3 ಬೌಂಡ್ರಿ 1 ಸಿಕ್ಸರ್ ನ ಬಾರಿಸಿ ಕಗಿಸೋ ರಬಡ ಅವರ ಬೌಲಿಂಗ್ ಅಲ್ಲಿ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಕೆಳಗಡೆಗೆ ಅಗೇನ್ ಮತ್ತೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿರುವಂತದ್ದು ನಮ್ಮ ವಿರಾಟ್ ಕೊಹ್ಲಿ ಅಂಡ್ ದೇವದತ್ ಪಡಿಕ್ಕಲ್. 72 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ 38 ಡೆಲಿವರೀಸ್ ಅಲ್ಲಿ. ವಿರಾಟ್ ಕೊಹ್ಲಿ ಸೊ 43 ರನ್ 25 ಬಾಲ್ ಅಲ್ಲಿ ಅದ್ಭುತವಾಗಿರುವಂತ ಒಂದು 5 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 172 ಸ್ಟ್ರೈಕ್ ಅಲ್ಲಿ ಬ್ಯಾಟ್ ಮಾಡಿರುವಂತದ್ದು. ಅಗೇನ್ ಇವತ್ತು ಕೂಡ ಸೊ ಜೆಸನ್ ಹೋಲ್ಡರ್ ಅವರ ಬೌಲಿಂಗ್ ಅಲ್ಲಿ ಸೊ ಅಲ್ಲಿ ಎಡ್ಸ್ ಆಗಿ ಸೊ ಅಲ್ಲಿ ಬೋಲ್ಡ್ ಕೂಡ ಆಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಅದೇ ಓವರ್ ಅಲ್ಲಿ ದೇವದತ್ ಪಡಿಕ್ಕಲ್ ಕೂಡ ಔಟ್ ಆಗುವಂತದ್ದು. 19 ಡೆಲಿವರೀಸ್, ಸೊ ಒಂದು ಡೀಸೆಂಟ್ ಇನ್ನಿಂಗ್ಸ್ ಅಂತಾನೆ ಹೇಳ್ತೀನಿ. ಬಟ್ ಅವರಿಬ್ರು ಔಟ್ ಆದ್ಮೇಲೆ ಸ್ವಲ್ಪ ಎಲ್ಲೋ ರನ್ ಗತಿಗೆ ಕಡಿಮೆ ಆಯ್ತು ಅನ್ನೋ ಅಷ್ಟೊತ್ತಿಗೆ ರಜತ್ ಪತಿದಾರ್ ಅಂಡ್ ಕೃಣಾಲ್ ಪಾಂಡ್ಯ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ತಗೊಂಡ್ ಬರ್ತಾರೆ. 95 ರನ್ಗಳ ಒಂದು ಪಾರ್ಟ್ನರ್ಶಿಪ್ 45 ಬಾಲ್ ಅಲ್ಲಿ ಅದ್ಭುತವಾಗಿರುವಂತ 43 ರನ್ ಮಾಡ್ತಾರೆ ನಮ್ಮ ಕೃಣಾಲ್ ಪಾಂಡ್ಯ. 28 ಬಾಲ್ ಅಲ್ಲಿ 5 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 153 ಸ್ಟ್ರೈಕ್ ಅಲ್ಲಿ ಒಂದು ಬ್ಯಾಟಿಂಗ್ ನ ಮಾಡಿರುವಂತದ್ದು ಅಂತಾನೆ ಹೇಳ್ತೀನಿ. ಅಂಡ್ ರಜತ್ ಪತಿದಾರ್, ಓ ಮೈ ಗಾಡ್, ಏನ್ ಹೇಳ್ಬೇಕು ಈ ಮನುಷ್ಯನ ಬಗ್ಗೆ. ಸಖತ್ತಾಗಿರುವಂತ ಒಂದು 93 ರನ್ಗಳನ್ನ ಮಾಡ್ತಾರೆ. ಅದು ಎಂತ ಸ್ಟ್ರೈಕ್ ಔಟ್ ಅಲ್ಲಿ ಬಂದಿರುವಂತದ್ದು 281. ಓ ಮೈ ಗಾಡ್, 281 ರನ್ಗಳ ಒಂದು ಸ್ಟ್ರೈಕ್ ಔಟ್ ಅಲ್ಲಿ ಮಾಡಿರುವಂತದ್ದು. 5 ಬೌಂಡ್ರಿ 9 ಸಿಕ್ಸರ್ಗಳು. ಓ ಮೈ ಗಾಡ್, ಒಂದೊಂದು ಸಿಕ್ಸರ್ ನೋಡ್ಬೇಕಾಗಿತ್ತು, ನೀವು ದಂಗಾಗಿ ಹೋಗ್ಬೇಕು. ಆ ರೇಂಜ್ಗೆ ಆ ಒಂದು ಸಿಕ್ಸರ್ ಗಳನ್ನ ಬಾರಿಸಿರುವಂತದ್ದು ನಮ್ಮ ರಜತ್ ಪತಿದಾರ್ ಅಂತಾನೆ ಹೇಳ್ತೀನಿ. ಕೆಳಗಡೆಗೆ ಜಿತೇಶ್ ಶರ್ಮಾ 15 ರನ್ 5 ಬಾಲ್ ಅಲ್ಲಿ 1 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 300 ಸ್ಟ್ರೈಕ್ ರೇಟ್ ಅಲ್ಲಿ ಮಾಡಿರುವಂತದ್ದು ಅಂತಾನೆ ಹೇಳ್ತೀನಿ. ಕೆಳಗಡೆಗೆ ಟೀಮ್ ಡೇವಿಡ್ ಕೇವಲ 4 ರನ್ ಸೊ ಔಟ್ ಆಗ್ತಾರೆ. ಬಟ್ ಒಟ್ಟಾರೆಯಾಗಿ ಸೊ RCB ತಂಡ 254 ರನ್ಗಳ ಒಂದು ಬೃಹತ್ ಮೊತ್ತನ ಕಲೆ ಹಾಕಿ 5 ವಿಕೆಟ್ ಗಳನ್ನ ಕಳ್ಕೊಂಡು 20 ಓವರ್ ಗಳಿಸಿರೋದು ಅಂತಾನೆ ಹೇಳ್ತೀನಿ. ಓಕೆ, ಅಂಡ್ ಬಿಗ್ ಸ್ಕೋರ್ 254 ಖಂಡಿತವಾಗ್ಲು ಚೇಸ್ ಮಾಡುವಂಥದ್ದು ತುಂಬಾ ಅಂದ್ರೆ ತುಂಬಾ ಕಷ್ಟ ಅಂತಾನೆ ಹೇಳ್ತೀನಿ. ಅದು ಕ್ವಾಲಿಫೈಯರ್ ಈ ಪ್ಲೇ ಆಫ್ ಅಂತ ಬಂದಾಗ. ಓಕೆ, ಅಂಡ್ ಇನ್ನು ಬೌಲಿಂಗ್ ಅಂತ ಬಂದಾಗ ಈ ಕಡೆ GT ಕಡೆಯಿಂದ
ಎಲ್ಲರೂ ತುಂಬಾ ದುಬಾರಿನೇ ಆಗಿದ್ದಾರೆ. ಯಾರು ಕೂಡ ಅಂತ ಒಂದು ಒಳ್ಳೆ ಬೌಲಿಂಗ್ ಮಾಡಿಲ್ಲ ಅಂತ ಹೇಳ್ಬೋದು. ಜಸೇನ್ ಹೋಲ್ಡರ್ 4 ಓವರಲ್ಲಿ 39 ರನ್ 2 ವಿಕೆಟ್ ತೆಗೆದಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತ ಹೇಳ್ತೀನಿ. ರಶೀದ್ ಖಾನ್ 3 ಓವರಲ್ಲಿ 29 ರನ್ ಬಟ್ 1 ವಿಕೆಟ್ ಕಿತ್ತಿಲ್ಲ. ಸೊ 9.7 ಬಿಲೋ 10 ಇರುವಂಥದ್ದು ಇವ್ರು ಇಬ್ಬರದೇ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಅಂಡ್ ರಜತ್ ಪತಿದಾರ ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ. ರಬಾಡ ಅವರು 20 ರನ್ ಇದ್ದಾಗ ಅಗೇನ್ ಅದು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಆಯ್ತು ಅಂತಾನೆ ಹೇಳ್ತೀನಿ. ಓಕೆ, ಅಂಡ್ ಇನ್ನು 255 ರನ್ಗಳ ಒಂದು ಬಿಗ್ ಸ್ಕೋರ್ ನ ಬೆನ್ನತ್ತದಂತಹ ಸೊ ಇಲ್ಲಿ ಜಿಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಆಘಾತ. ಬಿಕಾಸ್ ಶುಭ್ಮನ್ ಗಿಲ್ ಬೇಗನೆ ಔಟ್ ಆಗ್ತಾರೆ. ಸಾಯಿ ಸುದರ್ಶನ್ ಒಂದು ರೀತಿಯಲ್ಲಿ ಅನ್ಲಕ್ಕಿ ಅಂತಾನೆ ಹೇಳ್ಬೋದು. ಹಿಟ್ ವಿಕೆಟ್ ಆಗ್ತಾರೆ ಜಾಕೋಬ್ ಡಫಿ ಅವರ ಒಂದು ಬೌಲಿಂಗ್ ಅಲ್ಲಿ 14 ರನ್ ಮಾಡಿ. ಅಂಡ್ ಶುಭ್ಮನ್ ಗಿಲ್ ಬೇಗನೆ ಔಟ್ ಆಗ್ತಾರೆ. ಜೋಸ್ ಬೆಟ್ಲರ್ ಒಂದು ಸ್ವಲ್ಪ ಇಂಟೆಂಟ್ ನ ತೋರಿಸ್ತಾರೆ, ಅದನ್ನ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಿಲ್ಲ. 29 ರನ್ ಮಾಡ್ತಾರೆ 11 ಬಾಲ್ ಅಲ್ಲಿ. ಸೊ ಜೋಸ್ ಬಟ್ಲರ್ ಅವರ ಬೌಲಿಂಗ್ ಅಲ್ಲಿ 1 ಬೌಂಡ್ರಿ 1 ಸಿಕ್ಸರ್ 1 ಬೌಂಡ್ರಿ ಜೊತೆಗೆ ಸೊ ನೆಕ್ಸ್ಟ್ ಬಾಲ್ ಅಲ್ಲಿ ವಿಕೆಟ್ ಒಪ್ಸುವಂತದ್ದು ಜೋಸ್ ಹ್ಯಾಸಲ್ವುಡ್ ಅಂತಾನೆ ಹೇಳ್ತೀನಿ. ಅಂಡ್ ಕೆಳಗಡೆ ಯಾರು ಕೂಡ ಆಡಿಲ್ಲ. ತೆವಟಿಯ ಮಾತ್ರ 68 ರನ್ ಮಾಡಿರುವಂಥದ್ದು 43 ಡೆಲಿವರೀಸ್ ಅಲ್ಲಿ. ಸೊ ಅದೊಂದು ಇಂಡಿವಿಜುವಲ್ ಸ್ಕೋರ್ಗಳನ್ನ ಮಾಡಿರುವಂಥದ್ದು ಬಿಟ್ಟರೆ ಬಟ್ ವಿನ್ನಿಂಗ್ ಸ್ಕೋರ್ ಅಂತೂ ಖಂಡಿತವಾಗ್ಲೂ ಇರಲಿಲ್ಲ ಅಂತಾನೆ ಹೇಳ್ತೀನಿ. ಓಕೆ, ಅಂಡ್ ಇನ್ನು RCB ಬೌಲಿಂಗ್ ಅಂತ ಬಂದಾಗ ಜಾಕೋಬ್ ಡಫಿ 4 ಓವರಲ್ಲಿ 39 ರನ್ 3 ವಿಕೆಟ್ಗಳನ್ನ ತಗೊಂತಾರೆ. ಭುವನೇಶ್ವರ್ ಕುಮಾರ್ 4 ಓವರಲ್ಲಿ 28 2 ವಿಕೆಟ್ ತೆಗಿತಾರೆ. ಎಲ್ಲರೂ ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಬಟ್ ಜೋಸ್ ಹ್ಯಾಸಲ್ವುಡ್ ಮಾತ್ರ ಸ್ವಲ್ಪ ದುಬಾರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. 9.8 ಎಕಾನಮಿ 4 ಓವರಲ್ಲಿ 39 ರನ್ 1 ವಿಕೆಟ್ ಮಾತ್ರ ತೆಗೆದಿರುವಂಥದ್ದು. ರಸಿಕ್ದಾರ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. 1 ಓವರಲ್ಲಿ 2 ವಿಕೆಟ್ ತೆಗಿತಾರೆ. ಅದ್ಭುತ ಅಂತ ಹೇಳ್ತೀನಿ. ಕೃಣಾಲ್ ಪಾಂಡ್ಯ ಕೂಡ 2 ವಿಕೆಟ್ ತೆಗಿತಾರೆ. 3.3 ಓವರ್ಸ್ ಅಲ್ಲಿ 4.6 ಎಕಾನಮಿ ಇದೆ. ಅದ್ಭುತ ಅಂತಾನೆ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ RCB ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ ಅಂತಾನೆ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಿಕಾಸ್ ಬಾತ್ರೂಮಲ್ಲಿ ಇರುವಂಥದ್ದು ಟ್ರೇನ್ದು. ಓಕೆ, ಜಾಸ್ತಿ ಕಿರ್ಸಕ್ಕಾಗಲಿ ಯಾವುದೋ ಸ್ಟೇಷನ್ ಬಂತು ಅಂತ ಅನ್ಸುತ್ತೆ. ಓಕೆ, ಬೈ ಬಾಯ್, ಎಂಜಾಯ್ ಮಾಡಿ, ಬಾಯ್.